ಕಂಕಣ. ಬರೆದವರು ವಾಣಿ. ಯಾವ ಮುನ್ಸೂಚನೆಯೂ ಇಲ್ಲದೆ ಅನಿರೀಕ್ಷಿತವಾಗಿ ನರಸಿಂಹಯ್ಯ ಮಗನೊಡನೆ ಬಂದಾಗ ಮನೆಯವರಿಗೆ ಆಶ್ಚರ್ಯದೊಂದಿಗೆ ಸಂತೋಷವೂ ಆಗಿತ್ತು. ಏಕೆಂದರೆ ನರಸಿಂಹಯ್ಯ ಮನೆ ಬಿಟ್ಟು ಹೊರಡುವುದೇ ಅಪರೂಪ. ನಂಜನಗೂಡ್ಗೆ ದೇವರ ಸೇವೆಗೆ ಅಂತ ಬಂದಿದ್ದೆ, ಹಾಗೆ ನಿಮ್ಮನ್ನೆಲ್ಲ ನೋಡೋಣ ಅಂತ ಇಲ್ಗೂ ಬಂದೆ. ಯಾರು ಕೇಳುವ ಮೊದಲೇ ಅವರು ತಾವು ಬಂದಿದ್ದಕ್ಕೆ ವಿವರಣೆ ಕೊಟ್ಟರು. ಮನೆಯವರ ಅಂದರೆ ಗೆಳೆಯ ಮತ್ತವನ ಹೆಂಡತಿ ಇಬ್ಬರ ಮಾತಿಗೆ ಕಟ್ಟು ಬಿದ್ದು ಒಂದು ದಿನ ಅಲ್ಲೇ ಉಳಿದರು. ಈ ನರಸಿಂಹಯ್ಯಂದು ದೂರ್ವಾಸ ಗೋತುವೋ ಏನೊಪ್ಪ ಎಂದು ಪರಿಚಿತರು ಹಾಸ್ಯ ಮಾಡುವುದಿತ್ತು. ಹಾಗೆಂದ ಮಾತ್ರಕ್ಕೆ ಅವರಿಗೆ ಸ್ನೇಹಿತರ ಕೊರತೆ ಎಂದೂ ಇರಲಿಲ್ಲ. ಕೋಪ ಮೂಗಿನ ತುದಿಯಲ್ಲೇ ಇದ್ದರೂ ಮನಸ್ಸಿಗೆ ತೋರಿದ್ದನ್ನು ಹಿಂದು ಮುಂದೆ ನೋಡದೆ ಮುಖ ಕೆತ್ತಿದಂತೆ ತಟ್ಟನೆ ಎದುರಿಗೆ ಆಡುಬಿಡುತ್ತಿದ್ದರು. ಅವರ ಹೃದಯ ಮಾತ್ರ ಶುದ್ಧ ಅಪರಂಜಿ ಎಂದು ಎಲ್ಲರಿಗೂ ತಿಳಿದಿತ್ತು. ಮಾತು ಎಷ್ಟು ಒರಟೋ ಖಂಡಿತವೋ ಹೃದಯ ಅಷ್ಟೇ ಮೃದು. ಅಲ್ಲದೆ ಅವರ ಮನಸ್ಸಿನಲ್ಲಿ ಕ್ಷುದ್ರ ವಿಚಾರಕ್ಕೆ ಎಡೆಯೇ ಇಲ್ಲ. ತತ್ವನಿಷ್ಠ ಜೀವನ ಅವರದ್ದು. 2 ವರ್ಷದ ಮಗನನ್ನು ಬಿಟ್ಟು ಹೆಂಡತಿ ತೀರಿಕೊಂಡರೂ ಮತ್ತೆ ಅವರು ಮದುವೆಯಾಗಲಿಲ್ಲ. ತಾಯಿಯ ಕೊರತೆ ತೋರದಂತೆ ಮಗನನ್ನು ಬೆಳೆಸಿ ವಿದ್ಯೆ ಕಲಿಸಿ ದೊಡ್ಡವನನ್ನು ಮಾಡಿದ್ದರು. ನರಸಿಂಹಯ್ಯ ಆ ಊರಿಗೆ ಬಂದಿರುವುದು ತಿಳಿದ ಕೂಡಲೇ ಸ್ನೇಹಿತರ ಹಿಂಡೆ ಅವರನ್ನು ನೋಡಲು ಧಾವಿಸಿ ಬಂತು. ಪ್ರತಿಯೊಬ್ಬರೂ ತಮ್ಮ ಮನೆಗೆ ಬಂದು ಬಿಡಾರ ಮಾಡಬೇಕಿತ್ತೆಂದು ಆಕ್ಷೇಪಿಸುವವರೇ. ಹಾಗೆ ಬಂದವರಲ್ಲಿ ಮತ್ತು ಗೆಳೆಯನನ್ನು ತರಾಟೆಗೆ ತೆಗೆದುಕೊಂಡವರಲ್ಲಿ ಜನಾರ್ದನ ಪಂಡಿತರು ಒಬ್ಬರು. ಪಂಡಿತರು ವೈದ್ಯ ಕಲಿತವರಲ್ಲ, ಶಾಸ್ತ್ರ ಅಭ್ಯಾಸ ಮಾಡಿದವರಲ್ಲ. ಆದರೂ ಊರಿನಲ್ಲಿ ಎಲ್ಲರೂ ಅವರನ್ನು ಪಂಡಿತರೇ ಎಂದು ಕರೆಯುವುದು ರೂಢಿ. ತಂದೆಗಿಂತ ಎತ್ತರವಾಗಿ ಬೆಳೆದಿದ್ದ ವೇಣುಗೋಪಾಲನನ್ನು ನೋಡಿ ಪಂಡಿತರು, ಮಗ ಎಷ್ಟು ದೊಡ್ಡವನಾಗಿದ್ದಾನೆ, ಮದುವೆ ಮಾಡಲ್ವೇನೋ ನರಸಿಂಹ ಎಂದರು ಸಲಿಗೆಯಿಂದ. ಸರಿಯಾದ ಹೆಣ್ಣು ಬಂದ್ರೆ ಮಾಡ್ಬಿಡ್ತೀನಿ. ಮದುವೆಯ ಮಾತು ಬಂದ ಕೂಡಲೇ ವೇಣು ಹೊರಗೆ ಜಾರಿದ. ಹೆಣ್ಣು ಹುಡುಗಿರ್ ಹಾಗೆ ನಾಚ್ಕೋತಾನಲ್ಲೋ ನಿನ್ನ ಮಗ. ಈ ಸಿಂಹದ ಹೊಟ್ಟೆಲಿ ಮೊಲದ ಸ್ವಭಾವದ ಹುಡುಗ ಹುಟ್ಟಿದ್ದಾನೆ. ನನ್ ದೃಷ್ಟಿಲಿ ಒಂದು ಹುಡುಗಿ ಇದೆ ನೋಡು. ಈಗ ನಿನ್ನ ಮಗನನ್ನ ನೋಡಿದ್ಮೇಲೆ ಅವನಿಗೆ ಸರಿಯಾದ ಜೊತೆ ಅಂತ ತೋರ್ತಾ ಇದೆಯಪ್ಪ. ಬಹಳ ಒಳ್ಳೆ ಹುಡುಗಿ, ಶಾಂತ ಸ್ವಭಾವ, ನೋಡೋಕು ಲಕ್ಷಣವಾಗಿದ್ದಾಳೆ. ಪರವಾಗಿಲ್ವೇ, ಒಳ್ಳೆ ಹುಡುಗಿನೇ ಆರಿಸಿದೀಯಲ್ಲ. ಇದೇ ಊರ್ನವ್ರೆ ಏನೋ? ಇದೇ ಊರಲ್ವೋ, ಆದ್ರೂ ಬಹಳ ದೂರವೇನಿಲ್ಲ. ನಾಳೆ ನಾಗಪ್ಪನ್ನ ಇಲ್ಲಿಗೆ ಬರಮಾಡಿ ಪರಿಚಯ ಮಾಡ್ಕೊಡ್ತೀನಿ. ಮುಂದಿಂದು ನೀವು ಮಾತಾಡ್ಕೊಳ್ಳಿ. ನರಸಿಂಹಯ್ಯನ ಹತ್ತಿರ ಟೊಳ್ಳು ಮಾತಾಡುವ ಧೈರ್ಯ ಆತ್ಮೀಯ ಗೆಳೆಯರಾದ ಪಂಡಿತರಿಗೂ ಇರಲಿಲ್ಲ. ಅವರು ಮಾತು ಕೊಟ್ಟಂತೆ ಮರುದಿನ ಬೆಳಗ್ಗೆ ಹುಡುಗಿಯ ತಂದೆ ನಾಗಪ್ಪನನ್ನು ಕರೆದುಕೊಂಡು ಬಂದೇ ಬಿಟ್ಟರು. ಸರಿ, ರೂಢಿಯಂತೆ ಮೊದಲ ಹಂತದ ಮಾತುಗಳು ಮುಗಿದ ಮೇಲೆ ನಾಗಪ್ಪ ಅವರನ್ನು ಸಂಜೆ ತಮ್ಮ ಮನೆಗೆ ಭೋಜನಕ್ಕೆ ಬರಬೇಕೆಂದು ಆಹ್ವಾನಿಸಿದರು. ಬರೋದೇನೋ ಸರಿ, ಆದ್ರೆ ಊಟದ ಮಾತು ಬೇಡಪ್ಪ. ನರಸಿಂಹಯ್ಯ ಔತಣವನ್ನು ಒಪ್ಪಿಕೊಳ್ಳಲಿಲ್ಲ. ನಾಗಪ್ಪ ಪಂಡಿತರ ಕಡೆ ನೋಡಿದರು. ಪಂಡಿತರಿಗೆ ಆ ನೋಟದ ಅರ್ಥವಾಯಿತು. ಅವರು ಮಧ್ಯಸ್ಥಿಕೆ ವಹಿಸಿ, ಇಲ್ ನೋಡೋ ನರಸಿಂಹ, ನಿನಗೆ ನಾಗಪ್ಪನ ಮನೆ ವಿಚಾರ ತಿಳಿದಿಲ್ಲ. ಅತಿಥಿ ಸತ್ಕಾರಕ್ಕೆ ಹೆಸರಾದ್ದು ಅವರ ಮನೆತನ. ಅವರ ಅಪೇಕ್ಷೆ ಮನಸ್ಸಿದ್ರೆ ನಿನಗೂ ಭೂಷಣನಪ್ಪ, ಅವ್ರಿಗೂ ಮರ್ಯಾದೆ ಅಲ್ವೇ? ನನಗಂತೂ ತುಂಬಾ ಸಂತೋಷವಾಗುತ್ತೆ. ಒಪ್ಕೊಳ್ಳೋ, ಇಲ್ಲ ಅನ್ನಬೇಡ ಎಂದರು. ಗೆಳೆಯನ ಬಲವಂತಕ್ಕೆ ಮಣಿದು ನರಸಿಂಹಯ್ಯ ಸಂಜೆ ಬರುವುದಾಗಿ ಒಪ್ಪಿಗೆ ಕೊಟ್ಟರು. ನಾಗಪ್ಪ ಇದ್ದುದು ಸಣ್ಣ ಊರು. ಅಲ್ಲಿ ಎಲ್ಲಾ ಸಾಮಾನುಗಳು ಸಿಗುತ್ತಿರಲಿಲ್ಲ. ಇವರು ಬರಲು ಒಪ್ಪಿಗೆ ಕೊಟ್ಟ ಮೇಲೆ ನಾಗಪ್ಪ ಸೀದಾ ಮಾರ್ಕೆಟ್ಟಿಗೆ ಹೋಗಿ ಬೇಕಾಗಬಹುದಾದ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡೇ ಊರಿಗೆ ಹೋದರು. ಅವರಿಗೆ ಹೀಗೆ ಎಷ್ಟೋ ಸಲ ಸಾಮಾನು ತಂದು ಅಭ್ಯಾಸವಿತ್ತಾಗಿ ಏನು ಬೇಕೆಂದು ಸುಲಭವಾಗಿ ಊಹಿಸಿದ್ದರು. ನಾಗಪ್ಪ ಮನೆಗೆ ಹೋಗಿ ಸುದ್ದಿ ತಿಳಿಸಿದಾಗ ರಂಗಮ್ಮ ಹುಬ್ಬುಗಂಟಿಕ್ಕಿ ಸಿಡಿಮಿಡಿಗುಟ್ಟಿದರು. ತಕ್ಷಣವೇ ಸಮಾಧಾನ ತಂದುಕೊಂಡು ಭಾವಿ ಬೀಗರನ್ನು ಸತ್ಕರಿಸಲು ತಯಾರಾದರು. ಭಾರತೀಯ ಮದುವೆ ಎಂದಿದ್ದರೂ ಮಾಡಲೇಬೇಕಾದ ಕರ್ತವ್ಯ, ಅದಂತೂ ತಪ್ಪಿದ್ದಲ್ಲ. ಬೆಳೆದ ಹುಡುಗಿನ ಮನೆಯಲ್ಲಿ ಕೂರಿಸಿಕೊಂಡಿರೋದು ಏನು ಸುಖ? ಅವಳದ್ದೊಂದು ಹೊಣೆ ಕಡಿಮೆಯಾದ್ರೆ ಗಂಡು ಹುಡುಗರದ್ದು ಯೋಚನೆ ಇಲ್ಲ. ಅಲ್ಲದೆ ಅವರಿಂದ ಚಿಕ್ಕೋರು. ನೆರೆಮನೆಯ ಮುದುಕಿಯನ್ನು ಅಡಿಗೆಗೆ ಗೊತ್ತು ಮಾಡಿ ಸಕ್ಕರೆ ಒಬ್ಬಟ್ಟು ಮಾಡಲು ಕುಳಿತರು ರಂಗಮ್ಮ. ಭಾರತೀಯ ನೆರವು ಎಲ್ಲ ಕೆಲಸಕ್ಕೂ ಇದ್ದದ್ದೇ. ಕೆಲಸಕ್ಕೆ ಹೆದರುವ ಸೋಮಾರಿ ಅಲ್ಲ ಭಾರತಿ. ರಂಗಮ್ಮನ ಅಚ್ಚುಮೆಚ್ಚಿನ ಭಕ್ಷ್ಯ ಸಕ್ಕರೆ ಒಬ್ಬಟ್ಟು. ಆಕೆಗೆ ಚೆನ್ನಾಗಿ ಮಾಡಲು ಬರುತ್ತಿದ್ದುದು ಅದೊಂದೇ. ಅದನ್ನು ತಿಳಿದಿದ್ದ ನಾಗಪ್ಪ ಅದಕ್ಕೆ ಬೇಕಾಗುವ ಎಲ್ಲ ಸಾಮಾನುಗಳನ್ನು ತಂದಿದ್ದರು. ಕೆಲಸವನ್ನೆಲ್ಲ ಮುಗಿಸಿ ಭಾರತಿ ಸರಳವಾಗಿ ಅಲಂಕರಿಸಿಕೊಂಡಳು. ಗಂಡು ಹುಡುಗರು ನಾಗಪ್ಪನೂ ಸೇರಿ ಮನೆಯನ್ನು ಚೊಕ್ಕಟ ಮಾಡಿದರು. ರಂಗಮ್ಮನ ಸ್ವಭಾವಕ್ಕೆ ಹೊಂದಿಕೊಂಡಂತೆ ಅವರ ಧ್ವನಿಯು ಗಡುಸು. ಮಾತಾಡಿದರೆ ಅವರ ಕಂಚಿನ ಕಂಠ ಜಾಗಟೆ ಬಾರಿಸಿದಂತೆ ಬೀದಿಯ ಕೊನೆವರೆಗೂ ಕೇಳಿಸುತ್ತಿತ್ತು.
ಅವರು ಒಳಗಡೆ ಕೆಲಸ ಮಾಡುತ್ತಾ ನಡುವೆ ಕುಳಿತಲ್ಲಿಂದಲೇ ಹುಡುಗರಿಗೆ ಏನಾದರೂ ಮಾಡುವಂತೆ ಹೇಳಿದಾಗ ನೆರೆಹೊರೆಯವರೆಲ್ಲ, ಓ, ಇವತ್ ರಂಗಮ್ಮನ ಮನೇಲೇನೋ ವಿಶೇಷ ಇರಬೇಕು ಎಂದುಕೊಂಡರು. ಪಂಡಿತರು ಹೊತ್ತಿಗೆ ಸರಿಯಾಗಿ ಟ್ಯಾಕ್ಸಿ ತಂದು ಮನೆಯ ಮುಂದೆ ನಿಲ್ಲಿಸಿದರು. ತಂದೆ ಮಗನ ಜೊತೆ ನರಸಿಂಹಯ್ಯ ಇಳಿದುಕೊಂಡಿದ್ದ ಅವರ ಬಂಧುಗಳ ಮನೆಯ ಯಜಮಾನರು, ಯಜಮಾನಿತಿ ಪಂಡಿತರ ಬಲವಂತಕ್ಕೆ ಕಾರು ಹತ್ತಲೇಬೇಕಾಯ್ತು. ನಾಗಪ್ಪ ಬಾಯಿ ತುಂಬ ಉಪಚಾರ ಮಾಡಿ ಬಂದವರನ್ನು ಸ್ವಾಗತಿಸಿದರು. ಎಲ್ಲಾ ಮಾಮೂಲಿನಂತೆ ನಡೆಯಿತು. ಬಂದವರು ನಿಂಬೆಹಣ್ಣಿನ ಪಾನಕವನ್ನು ಸವಿಯುತ್ತಿದ್ದಾಗ ಭಾರತಿಯನ್ನು ತೋರಿಸುವ ಕಾರ್ಯಕ್ರಮ. ಭಾರತಿ ಲಕ್ಷಣವಾದ ಹುಡುಗಿ. ವೇಣುಗೋಪಾಲ ಮೊದಲ ನೋಟಕ್ಕೆ ಸುಸ್ತು. ಒಂದು ಹಾಡು ಹೇಳೆ ತಾಯಿ. ಇವರ ಜೊತೆ ಬಂದಿದ್ದ ಹೆಂಗಸು ಕೇಳಿದರು. ಹುಡುಗಿ ತನಗೆ ಬಂದ ಒಂದೆರಡು ಹಾಡುಗಳನ್ನು ಸಂಕೋಚದಿಂದಲೇ ಹೇಳಿ ಒಳಗೆ ಜಾರಿದಳು. ಆ ಮಾತು ಈ ಮಾತು ಆಡ್ತಿರುವಾಗ ಒಳಗಿನಿಂದ ಊಟಕ್ಕೆ ಸಿದ್ಧವಾಗಿದೆ ಎಂಬ ಸೂಚನೆ ಬಂತು. ಪಂಡಿತರ ಬಲಾತ್ಕಾರಕ್ಕೆ ಒಪ್ಪಿಕೊಂಡಿದ್ದರು. ನರಸಿಂಹಯ್ಯನಿಗೆ ಅಲ್ಲಿ ಊಟ ಮಾಡಲು ಇಷ್ಟವಿಲ್ಲ. ಇದು ಅನವಶ್ಯಕವಾದ ತೊಂದರೆ ಎಂದೇ ಅವರ ಮತ. ಆದರೆ ಮಾಡೋದೇನು, ಒಪ್ಪಿ ಬಂದುದಾಗಿದೆ. ಏ ಜನಾರ್ದನ, ನೀನು ನನ್ನನ್ನ ಈ ದಾಕ್ಷಿಣ್ಯಕ್ಕೆ ಗುರಿ ಮಾಡಿಬಿಟ್ಯಪ್ಪ ಎಂದು ಪಂಡಿತರ ಕಿವಿಯಲ್ಲಿ ಉಸುರಿದರು. ಇರ್ಲಿ ಬಾರಯ್ಯ, ನಿನ್ನಂತಹ ಅತಿಥಿನ ಸತ್ಕರಿಸುವ ಅವಕಾಶನ ನಾಗಪ್ಪನಿಂದ ಕಸ್ಕೋಬಾರ್ದು, ನಡಿ ನಡಿ ಎಂದು ಮೆಲ್ಲಗೆ ಹೇಳಿ ಅವರು ಕಣ್ಣು ಮಿಟುಕಿಸಿದರು. ಹೇಳಿ, ಕಾಲ್ ತೊಳ್ಕೊಳ್ಳಿ. ನಾಗಪ್ಪ ಒಗೆದ ಟವೆಲುಗಳನ್ನು ಮುಂದೆ ಒಡ್ಡಿದರು. ಸಾಲಾಗಿ ಹಾಕಿದ್ದ ಕುಡಿಬಾಳೆ ಎಲೆಯ ಮುಂದೆ ಎಲ್ಲರೂ ಕೂತರು. ಧಳಧಳನೆ ಹೊಳೆಯುತ್ತಿದ್ದ ಬಟ್ಟಲುಗಳಲ್ಲಿ ಕೇಸರಿ ಯಾಲಕ್ಕಿ ಬೆರೆಸಿದ ನೀರು ಬಾಯಾರಿಕೆಗೆ ಆಹ್ವಾನ ನೀಡಿತ್ತು. ಒಳಗಡೆ ಏನೋ ಪಾತ್ರೆ ಉರುಳಿದ ಸದ್ದು. ಆ ಹಾಳು ಮುಂಡೆದನ್ನ ಎಲ್ಲಾದ್ರೂ ಹೊರಗಟ್ರೋ, ರಂಗಮ್ಮ ಗರ್ಜಿಸಿದರು. ಹೊರಗೆ ಎಲೆಯ ಮುಂದೆ ಕೂತಿದ್ದವರಿಗೆ ಗುಡುಗು ಸಿಡಿಲುಗಳ ಆ ಆರ್ಭಟದ ನೆನಪು ಬಂತು. ನರಸಿಂಹಯ್ಯ ಹುಬ್ಬೇರಿಸಿ ಪಂಡಿತರ ಮುಖ ನೋಡಿದರು. ಪಂಡಿತರು ಎದುರು ಗೋಡೆಯ ಮೇಲಿದ್ದ ವೆಂಕಟರಮಣನ ಪಾದಗಳನ್ನು ದಿಟ್ಟಿಸಿದರು. ನಾಗಪ್ಪ ಸ್ಥಿತಪ್ರಜ್ಞನಂತೆ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದರು. ನಡುವೆ ಪಕ್ಕದಲ್ಲಿದ್ದ ಅತಿಥಿಗಳಿಗೆ ಉಪಚಾರ ನಡೆದೇ ಇತ್ತು. ನಮ್ಮನೆ ಅಡಿಗೆ ನಿಮ್ಗೆ ಖಾರ್ಬೋ ಏನೋ, ಸ್ವಲ್ಪ ತುಪ್ಪ ಬಿಡಿಸ್ಲೇನೋ? ನಾಗಪ್ಪ ಮಡದಿ ಹೇಳಿದರು. ಸ್ವಲ್ಪ ತುಪ್ಪ ತಾರೆ. ಏನು ಬೇಡ, ಅಡಿಗೆ ದಿವಿನಾಗಿದೆ. ಇಷ್ಟು ಖಾರ ಇರ್ತಿದ್ರೆ ಅಡಿಗೆ ಏನ್ ರುಚಿ ಅಂತೀನಿ. ಪಂಡಿತರು ಬಾಯಿ ತುಂಬಾ ಹೊಗಳಿ ನಾಲಗೆ ಚಪ್ಪರಿಸುತ್ತಾ ಮಾಡಿದ ಪದಾರ್ಥಗಳಿಗೆ ನ್ಯಾಯ ದೊರಕಿಸುತ್ತಿದ್ದರು. ನೀವು ಬಹಳ ತೊಂದರೆ ಪಟ್ರಿ. ಊಟ ತಿಂಡಿ ಮುಂದೆ ಇದ್ದೇ ಇದೆಯಲ್ಲ, ಸುಮ್ನೆ ನಿಮಗ್ ಶ್ರಮ, ನಮಗೂ ಸಂಕೋಚ. ನರಸಿಂಹಯ್ಯ ತಮ್ಮ ಅಭಿಪ್ರಾಯ ಹೇಳಿದರು. ಅಯ್ಯೋ, ತಾವ್ ಹಾಗೆ ಭಾವಿಸ್ಬಾರ್ದು. ನೀವು ಬಂದಿದ್ದು ನಮ್ಮ ಭಾಗ್ಯ. ಶ್ರಮ ಎಂಥದ್ದೋ. ಅರ್ಧ ಊಟ ಮುಗಿದಿತ್ತು. ಆ ದಿನದ ಮುಖ್ಯವಾದ ಭಕ್ಷ್ಯ ಸಕ್ಕರೆ ಒಬ್ಬಟ್ಟನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಟುಕೊಂಡು ರಂಗಮ್ಮ ಬಡಿಸಲು ನಿಂತರು. ಅದನ್ನು ಮಾಡುವುದರಲ್ಲಿ ನುರಿತ ಕೈಯವರದು. ಆ ದಿನ ಬಾಳೆಲೆ ದೊಡ್ಡದಾಗಿದ್ದುದರಿಂದ ಒಬ್ಬಟ್ಟು ದೊಡ್ಡದಾಗಿದ್ದು ಒಳ್ಳೆಯ ಮಂಡಿಗೆಯಂತಿತ್ತು. ಎಡ ಅಂಗೈಲಿ ಭಾರವಾಗಿದ್ದ ತಟ್ಟೆ ಇತ್ತು. ಬಲಗೈಲಿ 2 ಬಟ್ಟಲುಗಳು, ಹಾಲು ಸಕ್ಕರೆಯದು. ಇದ್ದಕ್ಕಿದ್ದಂತೆ ರಂಗಮ್ಮ ಹಾವು ಮೆಟ್ಟಿದವರಂತೆ ಬೆಚ್ಚಿ ನೆಟ್ಟಗೆ ನಿಂತರು. ಅವರ 2 ಕಾಲುಗಳ ನಡುವೆ ಬೆಕ್ಕು ನಿಂತುಕೊಂಡು ಮೈಯನ್ನು ಬಿಲ್ಲಿನಂತೆ ಬಗ್ಗಿಸಿ ಬಾಯಿ ತೆರೆದು ಜೋರಾಗಿ ಆಕಳಿಸಿ ಮ್ಯಾವ್ ಎಂದಿತು. ಮನೆಯಲ್ಲಿ ಮುದ್ದಾದ ಮಕ್ಕಳಿದ್ದರೂ ರಂಗಮ್ಮನ ಪ್ರೀತಿಯನ್ನು ಪಡೆಯುವ ಭಾಗ್ಯವಿದ್ದದ್ದು ಮಾತ್ರ ಆ ಬೆಕ್ಕಿಗೆ. ಚೀಲಿ ಚೀಲಿ ಎನ್ನುತ್ತಾ ಸದಾ ಅದನ್ನು ತೊಡೆಯ ಮೇಲೆ ಏರಿಸಿಕೊಂಡು ಮುದ್ದಾಡುತ್ತಿದ್ದರು ಆಕೆ. ಅದು ಒಂದೊಂದು ಸಲ ಬಾಯ್ಬಿಟ್ಟು ಮ್ಯಾವೆನ್ನುತ್ತಾ ರಾಗ ಎಳೆದಾಗಲೂ ಅದಕ್ಕೆ ಒಂದೊಂದು ಹೊಸ ಅರ್ಥ ಕಲ್ಪಿಸುತ್ತಿದ್ದರು. ಅಂದು ಕೆಲಸದ ಆತುರದಲ್ಲಿದ್ದ ರಂಗಮ್ಮನಿಗೆ ಅದನ್ನು ಮುದ್ದು ಮಾಡಲು ಅವಕಾಶವೇ ಆಗಿರಲಿಲ್ಲ. ಒಲೆಯ ಹತ್ತಿರ ಮೈ ಕಾಯಿಸಿಕೊಳ್ಳುತ್ತಾ ಮಲಗಿದ್ದ ಚೀಲಿ ಒಡತಿ ತನಗೇ ಹಾಲು ಅನ್ನ ಇಡುವುದನ್ನು ಮರೆತು ಕೆಲಸದಲ್ಲೇ ಮೈ ಮರೆತಿದ್ದಾಗ ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದುದು. ಅವರು ಬಡಿಸಲು ಹೊರಗೆ ಬಂದಾಗ ಅವರನ್ನು ಅನುಸರಿಸಿ ಬಂದು ಕಾಲುಗಳ ನಡುವೆ ತೂರಿ ತನ್ನ ಉಗುರುಗಳ ಪರಿಚಯವೂ ಒಂದಿಷ್ಟು ಆಗುವಂತೆ ಮಾಡಿಬಿಟ್ಟಿತ್ತು. ಮನೆಯ ಮಕ್ಕಳಿಗಿಂತ ಹೆಚ್ಚಾಗಿ ಹಾಲು ಮೊಸರುಗಳನ್ನು ಗಿಟ್ಟಿಸಿಕೊಳ್ಳುತ್ತಿದ್ದ ಚೀಲಿ ಚೆನ್ನಾಗಿ ಕೊಬ್ಬಿ ಬೆಳೆದು ಹುಲಿಯ ಮರಿಯಂತೆ ಕಾಣುತ್ತಿತ್ತು. ಚೀಲಿ ಮುದ್ದಾದರೂ ಅದರ ಉಗುರಿನ ಕಚಗುಳಿ ಮುದ್ದಿನ ಅನುಭವ ಕೊಡಲು ಸಾಧ್ಯವೇ? ಬೆಕ್ಕಿಗೂ ಯಜಮಾನಿಯಲ್ಲಿ ಪ್ರೀತಿಯೇ. ಅದು ಬೇಕೆಂದು ಉಗುರನ್ನು ಹೊರಕ್ಕೆ ತೆಗೆದಿರಲಾರದು. ಆಕಳಿಸಿ ಮೈ ಮುರಿಯುವಾಗ ಉಗುರಿನ ಕೊಂಚ ಭಾಗ ತಾನಾಗಿ ಹೊರಗೆ ಕಾಣಿಸಿತ್ತು. ಆದರೆ ಆ ಸ್ಪರ್ಶದ ಅನುಭವ. ರಂಗಮ್ಮ ಹೆದರಿ ತಟ್ಟೆಯನ್ನು ಎತ್ತಿ ಹಾಕದಿದ್ದುದು ಊಟ ಮಾಡುತ್ತಿದ್ದವರ ಪುಣ್ಯ. ಒಡತಿಯ ಅನಾದರ ಚೀಲಿಗೆ ಸಹಿಸಲಿಲ್ಲ. ಅದು ಮತ್ತೆ ಮತ್ತೆ ಬಾಯಲ್ಲಿ ಸದ್ದು ಹೊರಡಿಸುತ್ತಾ ತನ್ನ ಹಸುರು ಕಣ್ಣುಗಳಲ್ಲಿ ದೈನ್ಯತೆ ಸೂಸುತ್ತಾ ಅವರನ್ನು ದಿಟ್ಟಿಸಿತು. ಪಾಪ ರಂಗಮ್ಮ ತಾನೇ ಏನು ಮಾಡಬೇಕು?
ಎರಡು ಕೈಗಳಿಗೂ ಬಿಡುವಿಲ್ಲ. ಅಲ್ಲದೆ ಎಲ್ಲರ ಎದುರಿಗೆ ಕೈಲಿದ್ದುದನ್ನು ಒಳಗಿಟ್ಟು ಅದನ್ನು ಮುದ್ದು ಮಾಡುವುದು ಸಾಧ್ಯವೇ? ಮುಜುಗರಕ್ಕೆ ಇಷ್ಟೇ ಸಾಲದು ಎನ್ನುವಂತೆ ಚೀಲಿಯ ಉಗುರು ಸೋಕಿದ ಕಡೆ ಉರಿ ಕಾಣಿಸಿ ರಂಗಮ್ಮನ ಸಲಹೆ ಕಲಕಿತು. ಈ ಮುಂಡೆದನ್ನು ಹೊರಗಟ್ಟಿ ಬಾಗ್ಲು ಹಾಕರು ಅಂದ್ರೆ ಒಬ್ರು ಕಿವಿಗೆ ಹಾಕೊಳ್ಳಿಲ್ಲ. ನಾಟಕದಲ್ಲಿನ ಸ್ವಗತ ಭಾಷಣದಂತೆ ರಂಗಮ್ಮ ತಮ್ಮಲ್ಲೇ ಗುಣಗಿಕೊಳ್ಳುತ್ತಾ ಕಾಲಿನಲ್ಲಿ ಚೀಲಿಯನ್ನು ತಳ್ಳಿದರು. ಅವರು ಉದ್ದೇಶಿಸಿದ್ದಕ್ಕಿಂತ ಹೆಚ್ಚು ಕಸುವು ಕಾಲಿಗೆ ಬಂದಿರಬಹುದು. ಬೆಕ್ಕು ಒಂದು ಮಾರು ದೂರ ಎಸೆದಂತಾಗಿ ಮುಂದುಗಡೆ ಕೂತಿದ್ದ ಪಂಡಿತರ ಎಲೆಯನ್ನೇ ಸವರಿಕೊಂಡು ಅಷ್ಟು ದೂರ ಹೋಗಿ ಬಿದ್ದುದು. ಮತ್ತೆ ಎದ್ದು ತಲೆ ಕೊಡವಿಕೊಂಡು ಮುಂಗಾಲನ್ನು ನಾಲಿಗೆಗೆ ಸವರಿ ಅದರಿಂದ ಮುಖಾವರಿಸಿಕೊಂಡು ಓಡಿಹೋಯ್ತು. ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ನಡೆದು ಹೋಗಿ ಮರುಕ್ಷಣವೇ ವಾತಾವರಣದಲ್ಲಿ ಗಂಭೀರವಾದ ರುದ್ರಮೌನ ನೆಲೆಸಿತು. ದೊಡ್ಡವರ ಎದುರು ಸಾಲಿನಲ್ಲಿ ಊಟಕ್ಕೆ ಕುಳಿತಿದ್ದ ಹುಡುಗರಿಗೆ ಸಂದರ್ಭದ ಗಂಭೀರತೆಯ ಅರಿವು ಆಗಿರಲಿಕ್ಕಿಲ್ಲ. ಒತ್ತಿ ಬಂದ ನಗುವನ್ನು ಹತ್ತಿಕ್ಕಲಾರದೆ ಜೋರಾಗಿ ನಕ್ಕು ಬಿಟ್ಟರು. ನಗುವನ್ನು ನಿಲ್ಲಿಸಲೆಂದು ನಾಗಪ್ಪ ಕಣ್ಣನ್ನು ದೊಡ್ಡದಾಗಿ ಅರಳಿಸಿ ಸನ್ನೆ ಮಾಡಿದರು. ಅದರಿಂದ ಏನೂ ಉಪಯೋಗವಾಗಲಿಲ್ಲ. ಹುಡುಗರು ನಾಗಪ್ಪನ ಕಡೆ ನೋಡಲೇ ಇಲ್ಲ. ಕಣ್ಣನ್ನು ಕಿರಿದುಗೊಳಿಸಿ ನಗುತ್ತಿದ್ದವರು ಕೊನೆಗೆ ಸುಸ್ತಾಗಿ ಸುಮ್ಮನಾದರು. ಅಲ್ಲಿಗೆ ಊಟದ ಸೊಗಸು ಮುಕ್ತಾಯವಾಯಿತು. ಮುಂದೆ ಯಾರಿಗೂ ಊಟ ರುಚಿಸಲಿಲ್ಲ. ಪಂಡಿತರಂತೂ ಬೆಕ್ಕಿನ ಮೈ ಸೋಕಿದ ಎಲೆಗೆ ಮತ್ತೆ ಕೈ ಹಾಕಲೇ ಇಲ್ಲ. ಲೋಟಕ್ಕೆ ಒಂದು ಸೌಟು ಮಜ್ಜಿಗೆ ಹಾಕಿಸಿಕೊಂಡು ಕುಡಿದು ಕೈ ತೊಳೆಯಲು ಎದ್ದರು. ನಾಗಪ್ಪನ ಮುಖ ಕಪ್ಪಿಟ್ಟಿತು. ಸಂಸಾರದಲ್ಲಿ ಸಣ್ಣ ಪುಟ್ಟ ಸೋಲುಗಳನ್ನು ಅಪ್ಪಿದ್ದರೂ ಇಂತಹ ಅವಮಾನ ಹಿಂದೆ ಎಂದೂ ಆಗಿರಲಿಲ್ಲ. ಈ ದಿನದ ಸತ್ಕಾರಕ್ಕಾಗಿ ಇದ್ದ ಸ್ವಲ್ಪ ಅವಧಿಯಲ್ಲೇ ಎಷ್ಟೆಲ್ಲ ಸಿದ್ಧತೆ ಮಾಡಿದ್ದರು. ಎಲ್ಲವೂ ಒಂದೇ ನಿಮಿಷದಲ್ಲಿ ಬಯಲಾಗಿ ಅವರ ಶ್ರಮವೆಲ್ಲ ನೀರಿನ ಹೋಮ ಮಾಡಿದಂತೆ ಆಗಿತ್ತು. ಇದೀಗ ಹೀಗಾಯ್ತು? ಈ ಉತ್ಸಾಹ ಭಂಗ ಯಾವ ಪಾಪದ ಫಲ? ನಡೆದು ಹೋದ ಈ ಅಪ್ರಿಯ ಘಟನೆಗಾಗಿ ಯಾರಿಗೆ ತಪ್ಪು ಹೊರಿಸಬಹುದು? ಛೆ, ನಮ್ ಹುಡುಗಿಯ ಅದೃಷ್ಟ ಅದ್ ಹೇಗಿದೆಯೋ. ನಾಗಪ್ಪನ ತಲೆ ಕಾದು ಕೆಂಡದಂತಾಯ್ತು. ಮನದ ಉಮ್ಮಳಕ್ಕೆ ನಗುವಿನ ತೆರೆ ಹಾಕಿ ನಾಗಪ್ಪ ಎಲ್ಲರನ್ನೂ ಮುಂದುಗಡೆಯ ರೂಮಿಗೆ ಬರುವಂತೆ ಕರೆದರು. ಅಲ್ಲಿ ಹಾಸಿದ್ದ ಜಮಖಾನೆಯ ಮೇಲೆ ತಟ್ಟೆಗಳಲ್ಲಿ ಹಣ್ಣುಗಳು, ಎಲೆ, ಅಡಿಕೆ ಇಟ್ಟಿದ್ದರು. ಊದುಬತ್ತಿಯ ನವಿರಾದ ವಾಸನೆ ಆವರಣವನ್ನು ಹಿತಗೊಳಿಸಿತ್ತು. ನರಸಿಂಹಯ್ಯ ಅದೊಂದನ್ನು ಗಮನಿಸಲಿಲ್ಲ. ರೂಮಿಗೆ ಬಂದವರೇ ಗೂಟದಲ್ಲಿದ್ದ ಕೋಟನ್ನು ಪೇಟವನ್ನು ಧರಿಸಿಕೊಂಡು ಪಂಡಿತರ ಕಡೆ ತಿರುಗಿ ಹೊರಡೋಣವಾ ಇನ್ನೋ ಎಂದರು. ಭಾರತಿ ಮತ್ತೊಮ್ಮೆ ಕಣ್ಣಿಗೆ ಬೀಳುವಳೇನು ಎಂಬ ನಿರೀಕ್ಷೆಯಿಂದ ಒಳಬಾಗಿಲನ್ನು ನಿಟ್ಟಿಸುತ್ತಿದ್ದ ವೇಣು ತಂದೆಯ ಧ್ವನಿ ಕೇಳಿ ತಟ್ಟನೆ ಎದ್ದು ನಿಂತ. ನಾಗಪ್ಪ ತಟ್ಟೆಯಲ್ಲಿದ್ದ ವೀಳ್ಯವನ್ನು ಅವರ ಮುಂದೆ ಹಿಡಿದು, ಯಜಮಾನ್ರೆ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಮನಸ್ಸಿಗೆ ತೆಗೆದುಕೊಳ್ಳದೆ ಕ್ಷಮಿಸಬೇಕು ಎಂದು ಕೇಳಿಕೊಂಡರು. ನರಸಿಂಹಯ್ಯ ಒಂದು ಚೂರು ಅಡಿಕೆ ಬಾಯಿಗೆ ಎಸೆದುಕೊಂಡು, ನಮಸ್ಕಾರ, ನಾವಿನ್ ಬರ್ತೀವಿ, ತಮಗೆ ಬಹಳ ತೊಂದರೆ ಆಯ್ತು ಎನ್ನುತ್ತಾ ಕಾರಿನ ಕಡೆಗೆ ಧಾವಿಸಿದರು. ಇತ್ತ ಪಂಡಿತರು ವೇಣುವನ್ನು ಒಂದು ಪಕ್ಕಕ್ಕೆ ಕರೆದು, ಏನಯ್ಯ, ಭಾರತಿ ನಿನ್ಗೆ ಒಪ್ಪಿಗೆ ಆದ್ಲೋ ಎಂದು ಕೇಳಿದರು. ಎಂತ ಪ್ರಶ್ನೆ ಕೇಳ್ತಿದ್ದೀರಿ ಮಾವ? ಇನ್ನೆಲ್ಲಿ ಭಾರತಿ? ನನ್ನೊಪ್ಪಿಗೆಯಿಂದ ಯಾವ ಉಪಯೋಗವೂ ಇಲ್ಲ. ಬನ್ನಿ ಹೊರಡೋಣ ಎಂದು ವೇಣು ನಿಟ್ಟುಸಿರು ಬಿಟ್ಟ. ಇರ್ಲಿ ಹೇಳಯ್ಯ, ನಾನೇನೋ ಹುಡುಗಿನ ಮೆಚ್ಚಿದೆ, ಆದ್ರೆ ಅಪ್ಪ ಅವರಾಗ್ಲೇ ಒಂದು ಮಾತಾಡದೆ ಕಾರಲ್ಲಿ ಕೂತ್ಬಿಟ್ಟಿದ್ದಾರಲ್ಲ. ಅಯ್ಯೋ, ಅದು ಬಿಡು, ನಿನ್ನೊಪ್ಪಿಗೆನೇ ಮುಖ್ಯ, ಉಳಿದದ್ದನ್ನ ನನಗ್ ಬಿಡು. ನರಸಿಂಹನ್ ದೊಡ್ಡತನದಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ. ಪಂಡಿತರು ಜೋಲು ಮುಖ ಹಾಕಿಕೊಂಡು ನಿಂತಿದ್ದ ನಾಗಪ್ಪನ ಬೆನ್ನು ತಟ್ಟಿ, ಹೋಗ್ಬರೋಣವೇ? ಏನು ಯೋಚನೆ ಬೇಡ, ದೇವ್ರಿದ್ದಾನೆ, ನರಸಿಂಹಯ್ಯ ಕಾಗದ ಹಾಕ್ತಾರೆ ಎಂದು ಹೇಳಿ ವೇಣುವಿನೊಡನೆ ಕಾರು ಹತ್ತಿದ್ದರು. ಕಾರು ಊರಿನತ್ತ ಸಾಗಿದಂತೆ ತಣ್ಣಗೆ ಗಾಳಿ ಬೀಸಿ ಕಾದಿದ ತಲೆಗಳು ತಂಪಾದರೂ ದಾರಿಯಲ್ಲಿ ಯಾರೂ ಮಾತಾಡಲಿಲ್ಲ. ಬಾಯಿ ಬಿಟ್ಟರೆ ಅಂಕೆ ತಪ್ಪಿ ಯಾವ ಮಾತು ಹೊರಗೆ ಬರುವುದೋ ಎಂದು ಹೆದರಿದಂತಿತ್ತು. ಮನೆಗೆ ಬಂದ ಕೂಡಲೇ ವೇಣು ಸರಸರನೆ ಒಳಗೆ ನಡೆದ. ನರಸಿಂಹಯ್ಯ ಆವರಣದಲ್ಲಿದ್ದ ಕಲ್ಲು ಹಾಸಿನ ಮೇಲೆ ಉಸ್ಸೆಂದು ಕುಳಿತರು. ಜನಾರ್ದನ, ಆ ಅನಿಷ್ಟ ಪ್ರಾಣಿ ಎದುರಿಗೆ ಬಂದ್ರೇನೆ ಒಳ್ಳೆ ಕೆಲ್ಸಕ್ಕೆ ಹೊರಟೋರು ಶಕುನ ಆಗಲಿಲ್ಲ ಅಂತಾರೆ. ಅಂಥದ್ರಲ್ಲಿ ಅದು ನಮ್ಮ ಎಲೆನೇ ದಾಟ್ಕೊಂಡು ಹಾರ್ತಲ್ಲಪ್ಪ, ಎಂತ ಆಭಾಸ, ಛೆ ಎಂದರು. ನಿಂದೊಳ್ಳೆ ಕಣಯ್ಯ, ಒಂದೊಂದ್ಸಲ ನಮ್ಮ ಕೈಮೀರಿ ಅಚಾತುರ್ಯ ನಡೆದು ಹೋಗುತ್ತೆ. ಮನೇಲಿ ಸಾಕಿರೋ ಪ್ರಾಣಿ ಅದು, ಅಲ್ಲದೆ ಅದು ನಮ್ಮ ದಾರಿಗೇನೂ ಅಡ್ಡ ಬರಲಿಲ್ಲ. ಪಂಡಿತರು ಗಂಭೀರವಾಗಿ ಹೇಳಿದರು. ಆಯ್ತಪ್ಪ, ಹಾಗೋ ನಿನಗಾಗಿ ಅದನ್ನು ಒಪ್ಕೊಳ್ಳೋಣ. ಆದ್ರೆ ನೀನೇ ಹೇಳಿದ ಹಾಗೆ ವೇಣು ಬಹಳ ಮೆದು ಹುಡುಗ. ಆ ಹುಡುಗಿ ತಾಯಿ ಮಾತು ಕೇಳಿದ್ರೆ ಭಯವಾಗುತ್ತೆ. ಹುಡುಗಿನೂ ತಾಯಿ ಅಂತಾದ್ರೆ ಅವನ ಗತಿ ಏನೋ ಈಗ ನೆನೆಸ್ಕೊಂಡ್ರು ಮೈ ಜುಮ್ಮನ್ನುತ್ತೆ.
ತಾಯಿಯಂತೆ ಮಗಳು ಅನ್ನೋ ಗಾದೆ ಮಾತೆ ಇದೆಯಲ್ಲ. ಸುಮ್ನಿರಯ್ಯ, ಅದ್ ನನಗೂ ಗೊತ್ತು. ಆದ್ರೆ ನಾನ್ ಹೇಳ್ತೀನಿ ಕೇಳು, ಭಾರತಿ ರಂಗಮ್ಮನ ಮಗಳಲ್ಲ. ಹಾ, ಏನು ಹಾಗಂದ್ರೆ? ಕಣಯ್ಯ, ಅವಳು ಮಲ್ತಾಯಿ. ಆಕೆ ಹಿಡಿತದಿಂದ ಆ ಹುಡುಗಿನ ಪಾರ್ ಮಾಡಿದ್ರೆ ಅದು ದೇವ್ರ ಮೆಚ್ಚೋ ಕೆಲ್ಸ ಆದೀತು. ವೇಣು ಅವಳನ್ನ ಮೆಚ್ಕೊಂಡಿದ್ದಾನೋ? ಹಾಗ ಹುಡುಗಿ ಕಣ್ಣು ಮೂಗು ನೇರವಾಗಿ ಲಕ್ಷಣವಾಗೇ ಇದ್ದಾಳೆ. ಪ್ರಾಯದ ಹುಡುಗ ಮೆಚ್ಕೊಂಡ. ಆದ್ರೆ ಏನಂದ್ರು ಏನೋಪ್ಪ, ಆ ತಾಯಿನ ನೆನೆಸ್ಕೊಂಡ್ರೆ ಏನ ಹೇಳಲ್ವೇನೋ ಆಗ್ಲೇ. ಇರೋ ಸ್ಥಿತಿ ಇದು. ಹುಡುಗಿ ತೀರಾ ಮೆದು ಹುಡುಗಿ. ನಾನು ಆಗಾಗ ಅವ್ರ ಮನೆಗೆ ಹೋಗೋದುಂಟು. ವಿಷಯ ಎಲ್ಲ ಗೊತ್ತು. ರಂಗಮ್ಮನ ದೊಡ್ಡ ಗಂಟ್ಲು ಎಲ್ಲರಿಗೂ ಗೊತ್ತಿದೆ. ಎಲ್ಲಕ್ಕಿಂತ ಆಶ್ಚರ್ಯದ ಸಂಗತಿ ಅಂದ್ರೆ, ಆ ಬೆಕ್ ಹಾರ್ದಾಗ ನೀನ್ ತಟ್ಟನೆ ಏನ್ ಹೇಳ್ತೀಯೋ ಅಂತ ನನಗೆ ಹೆದರಿಕೆನೇ ಆಗ್ಬಿಟ್ಟಿತ್ತು. ತೋರಿದ್ದನ್ನ ಆಡದೆ ಉಳಿಸ್ಕೊಳ್ಳೋನೆ ಅಲ್ಲ ನೀನು. ಆದ್ರೂ ಒಂಥರ ಸುಮ್ನಾಗ್ಬಿಟ್ಟೆ ಅಲ್ಲ. ನರಸಿಂಹಯ್ಯ ನಕ್ಕು ಹೇಳಿದರು, ನಿನ್ ಮಾತು ನಿಜ. ಹಾಗೆ ತೋರಿದ್ದನ್ನ ಆಡ್ಬಿಡೋದು ನನ್ನ ಜಾಯಮಾನಕ್ಕೆ ಬಂದಿದ್ದು. ಆಡಿಯೋ ಬಿಡ್ತಿದ್ದೆ ಅನ್ನು. ಆದ್ರೆ ಪಾಪ ಆ ನಾಗಪ್ಪನವ್ರ ಮುಖ ನನ್ನ ನಾಲ್ಗೆಗೆ ಕಡವಾಣ ಹಾಕ್ಬಿಡ್ತು ಕಣ. ಇನ್ನಲ್ಲಿದ್ರೆ ಏನಾದ್ರೂ ಮಾತು ಬರಬಹುದು ಏನೋ ಅನ್ಕೊಂಡು ತಕ್ಷಣ ಹೊರಟು ಬಿಟ್ಟೆ. ಪಾಪ ಅವ್ರದ್ದೇನ್ ತಪ್ಪಿತ್ತು ಹೇಳೋ. ಸರಿನೇ ಅಂದ್ರೆ? ನರಸಿಂಹಯ್ಯ ತಮ್ಮ ಬಕ್ಕತಲೆಯನ್ನು ನಿಧಾನವಾಗಿ ಸವರಿಕೊಂಡರು. ಹಣೆಯ ಮೇಲಿನ ನೆರಿ ಮರೆಯಾಗಿ ನಗುವಿಗೆ ಜಾಗ ಮಾಡಿಕೊಟ್ಟಿತು. ಅಂದ್ರೇನು ಇಲ್ಲ, ಗಿಂದ್ರೇನು ಇಲ್ಲ. ಒಳ್ಳೆ ಸಮಾಚಾರ. ಹುಡುಗಿನ ನಮ್ಮನೆಗೆ ತಂದ್ಕೊಳ್ಳೋದು ದೇವ್ರ ಮೆಚ್ಚೋ ಕೆಲ್ಸ ಅಂತ ನೀನು ಅಂದಿದ್ದಿ. ಹುಡುಗಿನ ನಮ್ ಹುಡುಗಾನೂ ಒಪ್ಕೊಂಡಿದ್ದಾನೆ. ಇನ್ನೇನಪ್ಪ, ಅವ್ರಿಗೆ ತಿಳಿಸ್ಬಿಡು. ನೀನಂದ್ಕೊಂಡದ್ದು ಆಯ್ತಲ್ಲೋ.